ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಇಡೀ ದೇಶ ಡಿಜಿಟಲ್ ಪೇಮೆಂಟ್ನತ್ತ ಸಾಗುತ್ತಿದ್ದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾತ್ರ ನಗದು ಪೇಮೆಂಟ್. ಕಂದಾಯ ತೆರಿಗೆ ಪಾವತಿಸುವ ನಾಗರಿಕರಿಗೆ ತೊಂದರೆ, ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡಲು ಆಗ್ರಹ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಹೋರಾಟಕ್ಕೆ ಸಿದ್ಧತೆ. ಕೋರ್ಟ್ ತೀರ್ಪು ನೀಡಿದ ಆಗಸ್ಟ್ 1ರಂದೇ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ. ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. 500 ಕೋಟಿ ದಾಟಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಫಲಾನುಭವಿಗಳು. ಚಿಕ್ಕಬಳ್ಳಾಪುರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಅಧ್ಯಕ್ಷರಿಂದ ಸಿಹಿ ಹಂಚಿ ಸಂಭ್ರಮ. ಶ್ರೀನಿವಾಸಪುರ ಶಾಸಕರ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ. ಆರೋಪ ಮಾಡುವುದು ಬಿಟ್ಟು ಅಭಿವೃದ್ಧಿಗೆ ಗಮನ ನೀಡಲು ಸಲಹೆ, ರಸ್ತೆಗಳನ್ನಾದರೂ ಮಾಡಿಸಲು ಆಗ್ರಹ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಬ್ಯಾಂಕ್ ಕೌಂಟರ್ ಒಂದನ್ನು ಸ್ಥಾಪಿಸಲಾಗಿದೆ. ನಗರಸಭೆಯಲ್ಲಿ ತೆರಿಗೆ, ಕಂದಾಯ ಸೇರಿದಂತೆ ಇತರೆ ವ್ಯವಹಾರ ನಡೆಸುವ ನಾಗರಿಕರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸ್ಥಾಪಿಸಿರುವ ಈ ಕೌಂಟರ್ನಲ್ಲಿ ಕೇವಲ ನಗದು ಪಾವತಿಗೆ ಮಾತ್ರ ಅವಕಾಶವಿದೆ. ನಗದು ಇಲ್ಲವೆಂದರೆ ಚಲನ್ ಪಾವತಿ ಮಾಡಲು ಸಾಧ್ಯವಿಲ್ಲ. ಇದರಿಂದ ಇಲ್ಲಿ ಕೌಂಟರ್ ಮಾಡಿಯೂ ಉಪಯೋಗವಿಲ್ಲದ ಸ್ಥಿತಿ ನಿರ್ಮಾಣ. ಸಾಕಷ್ಟು ಮುಂದುವರೆದಿದೆ. ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ ಆಪ್ಗಳ ಮೂಲಕ ಮೊಬೈಲ್ ಬಳಸಿ ಹಣ ಪಾವತಿ ಮಾಡಲು ಸಾಕಷ್ಟು ಅವಕಾಶಗಳಿವೆ. ಬಹುತೇಕ ಸಾರ್ವಜನಿಕರು ಅನೇಕ ಪಾವತಿಗಳಿಗೆ ಯುಪಿಐ ಆಪ್ಗಳನ್ನೇ ಬಳಸುತ್ತಿದ್ದಾರೆ. ಸಣ್ಣ ಪುಟ್ಟ ಅಂಗಡಿ, ಹೋಟೆಲ್, ಇತರೆ ವ್ಯಾಪಾರ ಮಳಿಗೆಗಳು, ಬೀದಿ ಬದಿ ವ್ಯಾಪಾರಗಳಿಂದ ದೊಡ್ಡ ಮಾಲ್ಗಳವರೆಗೂ ಸ್ಕ್ಯಾನರ್ ಮತ್ತು ಆನ್ಲೈನ್ ಮೂಲಕ ಹಣ ಪಾವತಿಗೆ ಅವಕಾಶವಿದೆ. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಕೌಂಟರ್ನಲ್ಲಿ ನಗದು ಇಲ್ಲದೆ ಏನೂ ನಡೆಯದು. ಯಾವುದೇ ಯುಪಿಐ ಅಥವಾ ಆನ್ಲೈನ್ ಪೇಮೆಂಟ್ಗಳಿಗೆ ಇಲ್ಲಿ ಅವಕಾಶವಿಲ್ಲ. ಇಡೀ ದೇಶ ಡಿಜಿಟಲ್ ಪೇಮೆಂಟ್ನತ್ತ ಹೆಜ್ಜೆ ಹಾಕುತ್ತಿದ್ದರೆ ಚಿಕ್ಕಬಳ್ಳಾಪುರ ನಗರಸಭೆ ಹಿಂದಕ್ಕೆ ನಡೆಯುತ್ತಿದೆ. ಈಗಲೂ ನಗದು ಪಾವತಿಗಷ್ಟೇ ಸೀಮಿತವಾಗಿರುವುದು ನಗರಸಭೆ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ತೆರಿಗೆ ಪಾವತಿಸಲು ನಗದು ತರದವರು ಎಟಿಎಂ ಎಲ್ಲಿದೆ ಎಂದು ಹುಡುಕಾಡುವಂತಾಗಿದೆ. ಇನ್ನು ಎಟಿಎಂ ಕಾರ್ಡ್ ಇಲ್ಲದೆ ಕೇವಲ ಆನ್ಲೈನ್ ಪೇಮೆಂಟ್ ಮಾಡಬೇಕೆಂದು ಕೈಯಲ್ಲಿ ಕ್ಯಾಶ್ ಇಲ್ಲದೆ ಬರುವವರು ಬೇರೆ ಯಾರನ್ನೋ ಕೇಳಿ ಅವರಿಗೆ ಫೋನ್ ಪೇ ಮಾಡಿ ಅವರಿಂದ ಕ್ಯಾಶ್ ಪಡೆದು ಕಟ್ಟುವ ಪರಿಸ್ಥಿತಿ ಇದೆ. ಒಮ್ಮೊಮ್ಮೆ ಕ್ಯಾಶ್ ಸಿಗದೆ ಇದ್ದಾಗ ವಾಪಸ್ ಹೋಗಿ ಮತ್ತೆ ಮಾರನೇ ದಿನ ಬರುವಂತಾಗಿದೆ. ಇದು ಕೇವಲ ಸಾರ್ವಜನಿಕರಿಗೆ ಮಾತ್ರ ಆಗುತ್ತಿರುವ ತೊಂದರೆಯಾಗಿದೆ. ಸತ್ಯನಾರಾಯಣ ಅಂತ ಚಿಕ್ಕಬಳ್ಳಾಪುರ, ಇಲ್ಲಿ ನಗದು ರಹಿತ ಅಂತ ಹೇಳಿದರೆ, ಆದರೆ ನಗದು ಸಹಿತ ಇಲ್ಲಿ ನಡೀತಾ ಇದೆ. ಡಿಜಿಟಲ್ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಂತ್ಕೊಳ್ಳೋದು, ಡಿಜಿಟಲ್ ಪೇಮೆಂಟ್ ಮಾಡಿದ್ರೆ ಒಳ್ಳೆಯದು. ಮೋದಿನ ಹೇಳಿದರೆ ಕ್ಯಾಶ್ ಕ್ಯಾರಿ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಕ್ಯಾಶ್ ಕಳ್ತನ ಆಗುತ್ತಲ್ಲ. ಈಗ 50,000 ಲಕ್ಷ ಇಟ್ಕೊಂಬಂದರೆ ಎಲ್ಲ ಕಡೆ ಪಿಕ್ ಪಾಕೆಟು, ಕ್ಯಾಶ್ ಎಲ್ಲ ಕಳ್ತನ ಆಗುತ್ತೆ. ಆನ್ಲೈನ್ ಪೇಮೆಂಟು ಡಿಜಿಟಲ್ ಇದ್ರೆ ತುಂಬ ಒಳ್ಳೆಯದು ಅಲ್ಲ. ಮೋದಿನ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಹೇಳಿರುವಾಗ ಮಾಡಿದ್ರೆ ತುಂಬ ಒಳ್ಳೇದು, ಎಲ್ರಿಗೂ ಒಳ್ಳೇದಾಗುತ್ತೆ ಅಷ್ಟೇ. ಸರ್, ಕ್ಯಾಶ್ ಕ್ಯಾರಿ ಮಾಡಿ ಕಳ್ತಾನೆ ಸರ್, ಎಲ್ಲಿ ನೋಡಿದ್ರೆ ಪಿಕ್ ಪಾಕೆಟರ್ಸು ನಿಂತಿದ್ದಂಗೆ ಹೊರಟೋಗುತ್ತೆ. ಕ್ಯಾಶ್ ಕ್ಯಾರಿ ಮಾಡೋದು ಕಷ್ಟ. ಆನ್ಲೈನ್ ಪೇಮೆಂಟು ಸ್ಕ್ಯಾನರ್ ಒಂದು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲ. ಅದು ಡಿಜಿಟಲ್ ಪೇಮೆಂಟ್ ಮಾಡಿ ಒಂದು ಸ್ಕ್ಯಾನರ್ ಹಾಕಿ ಬಂದು 2-3 ಸ್ಕ್ಯಾನರ್ ಹಾಕಿದ್ರೆ ಅವ್ರ ಪಡೆಗೆ ಅವ್ರು ಪೇಮೆಂಟ್ ಮಾಡಿ ಹೋಗ್ತಾ ಇರ್ತಾರೆ. ಇಲ್ಲೂ ಕ್ಯೂ ನಿಂತ್ಕೊಳ್ಳೋಂಗಿರಲ್ಲ, ಯಾರಿಗೂ ಟೈಮ್ ವೇಸ್ಟ್ ಆಗಲ್ಲ. ಇದು ನಗರಸಭೆಗೆ ಬರುವ ವರಮಾನದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನಗರಸಭೆ ಬ್ಯಾಂಕ್ ಕೌಂಟರ್ ಬಳಿ ಒಂದು ಫಲಕ ಅಳವಡಿಸಿದ್ದು, ಅದರಲ್ಲಿ ನಗದು ರಹಿತ ಸ್ವೀಕೃತಿ ಕೇಂದ್ರ ಎಂದು ಬರೆಯಲಾಗಿದೆ. ಈ ಫಲಕವನ್ನು ನೆಚ್ಚಿಕೊಂಡು ಮೊಬೈಲ್ ಪಾವತಿಸಲು ಹೋದವರಿಗೆ ನಿರಾಸೆ ಜೊತೆಗೆ ಸಮಯವೂ ನಷ್ಟವಾಗುತ್ತಿದೆ. ಇಲ್ಲಿ ನಡೆಯುವ ವ್ಯವಹಾರಕ್ಕೂ ಅಳವಡಿಸಿರುವ ಬೋರ್ಡ್ಗೂ ಸಂಬಂಧವೇ ಇಲ್ಲದಂತಾಗಿದೆ. ನಗದು ರಹಿತ ಸ್ವೀಕೃತ ಕೇಂದ್ರ ಎಂಬ ಬೋರ್ಡ್ ಕೇವಲ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬ್ಯಾಂಕ್ ಕೌಂಟರ್ನಲ್ಲಿ ಸ್ಕ್ಯಾನರ್ ಅಳವಡಿಸಿ ತೆರಿಗೆ ಪಾವತಿಗಳನ್ನು ಸ್ವೀಕರಿಸಿ ಚಲನ್ ಪಾವತಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ನಗರಸಭೆ ಕಚೇರಿಗೆ ತೆರಿಗೆ ಪಾವತಿ, ಶುಲ್ಕ ಪಾವತಿ ಹೆಸರಿನಲ್ಲಿ ಅಲಿಯುವುದನ್ನು ತಪ್ಪಿಸಿ ಒಂದು ದಿನ ವ್ಯರ್ಥವಾಗುವುದನ್ನು ಮತ್ತು ಒತ್ತಡವನ್ನು ತಡೆದು ಅನುಕೂಲ ಮಾಡಿಕೊಡಬೇಕು.
ಅಲ್ಲಿಯವರೆಗೂ ನಗರಸಭೆ ಅಳವಡಿಸಿರುವ ನಗದು ರಹಿತ ಸ್ವೀಕೃತ ಕೌಂಟರ್ ಎಂಬ ಬೋರ್ಡ್ ತೆರವುಗೊಳಿಸಿ ಸಾರ್ವಜನಿಕರಿಗೆ ಸೂಕ್ತ ಸ್ಪಷ್ಟ ಸಂದೇಶ ನೀಡಬೇಕು. ನಮಸ್ತೆ, ನನ್ನ ಹೆಸರು ಯತೀಶ್ ಅಂತ, ನಗರಸಭಾ ಸದಸ್ಯರು, ಚಿಕ್ಕಬಳ್ಳಾಪುರ. ಈಗೇನಾಗಿದೆ, ಭಾರತಾದ್ಯಂತ ಆನ್ಲೈನ್ ಪೇಮೆಂಟ್ಸು ಎಲ್ಲ ಹೋಗ್ತಾ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಆನ್ಲೈನ್ ಮಾಡಬೇಕು ಅಂತೇಳಿ ಪೇಪರ್ಲೆಸ್ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಬ್ಯಾಂಕಿಂಗಲ್ಲೂ ಅದೇ ಪ್ರಕಾರ ಮಾಡಿದ್ದಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸೊ ಇಲ್ಲಿ ಬ್ಯಾಂಕನ್ನು 2023-24 ಬ್ಯಾಂಕ್ ಇಲ್ಲೇ ಓಪನ್ ಮಾಡಿದ್ದೀವಿ. ಮೊದಲು ವಿಜಯ ಬ್ಯಾಂಕ್ ಹೋಗಿ ಎಲ್ಲ ಅಲ್ಲೇ ಅಮೌಂಟ್ ಎಲ್ಲ ಕಟ್ಟಿ ರಸೀಪ್ಸ್ ತೊಗೊಂಡು ಇಲ್ಲಿ ಬಂದು ಚಲನ್ ಕಟ್ತಾಯಿದ್ವಿ. ಸೊ ಜನಗಳಿಗೆ ಏನಾಗಿದೆ, ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲೇ ನಮ್ಮ ನಗರಸಭೆಯಲ್ಲಿ 2022-23 ಆನಂದ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಬ್ಯಾಂಕಿಂಗ್ ಓಪನ್ ಮಾಡಿದ್ದಾರೆ. ಬ್ಯಾಂಕ್ ಓಪನ್ ಮಾಡಿದಾಗ ಇಲ್ಲೇನಾಗ್ತಾಯಿದೆ ಅಂದರೆ ಜನಗಳಿಗೆ ಸ್ವಲ್ಪ ಗೊಂದಲ ಆಗ್ತಾಯಿದೆ. ನಗರಸಭೆಯಲ್ಲಿ ಆನ್ಲೈನ್ ಪೇಮೆಂಟು ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಸೊ ಆನ್ಲೈನ್ ಪೇಮೆಂಟ್ ಆಗ್ತಾಯಿಲ್ಲ. ಸೊ ಇದಕ್ಕೆ ಕಾರಣ ನಾವು ನಗರಸಭೆ ಅಂತ ಹೇಳೋಕ್ಕಾಗಲ್ಲ, ಬ್ಯಾಂಕ್ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಸೊ ಇದೇನಾಗಬೇಕು ಅಂದರೆ ನಮ್ಮ ಆಯುಕ್ತರು, ಬ್ಯಾಂಕ್ ಮ್ಯಾನೇಜರ್ನಾಗಲೇ ಅವರ DG ಇವ್ರನ್ನ ಮಾತಾಡಿಬಿಟ್ಟು ನಗರಸಭೆಯಲ್ಲಿ ಒಂದು ಆನ್ಲೈನ್ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಕಂಪ್ಯೂಟರ್ಸ್ ಇಲ್ಲ, ಲ್ಯಾಪ್ಟಾಪ್ಸ್ ಇಲ್ಲ, ಬರೀ ಬರ್ತಾರೆ ಪಾಪ ಮ್ಯಾನೇಜರು ಕ್ಯಾಶ್ ಎಷ್ಟು ಕೊಟ್ಟಿದ್ದಾರೆ ಏನು ನೋಡ್ಕೊತಾರೆ, ಅದು ತಗೊಂಡೋಗಿ ಬ್ಯಾಂಕ್ ಕಟ್ಟೋಂಥ ಕೆಲಸ ಆಗ್ತಾಯಿದೆ. ಸೊ ಆನ್ಲೈನ್ ನಿಮಗೆ ಮಾಡಬೇಕು ಅಂದರೆ ಅವರು ಅಕೌಂಟ್ಗೆ ಹೋಗಬೇಕು. ಸೊ ಯಾವ ರೀತಿ ಹೋಗುತ್ತೆ ಅಕೌಂಟ್ಗೆ ಅಂತ ಹೇಳಿದ್ರೆ ಮ್ಯಾನೇಜರ್ ಕೊಡಬೇಕು. ಮ್ಯಾನೇಜರ್ ಅಕೌಂಟಿಗಾದರೆ ಎಷ್ಟು ಅಂತ ಟರ್ನ್ ಓವರ್ ಮಾಡ್ತಾರೆ. ಸೊ ಅವ್ರ ಪರ್ಸ್ನಲ್ ಅಕೌಂಟ್ಗೆ ಹೋಗಿ ಆಮೇಲೆ ಬ್ಯಾಂಕ್ ಹೋಗಿ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿನೇ ಮಾಡ್ತಾಯಿದೆ. ಜನಗಳೇನಾಗ್ತಾಯಿದೆ, ಎಷ್ಟೋ ಲಕ್ಷಾಂತರ ರೂಪಾಯಿ ಬಂದು ಟ್ಯಾಕ್ಸ್ ಕಟ್ತಾಯಿದ್ದಾರೆ. ಸೊ ಬರ್ಬೇಕಾದ್ರೆ ಅದು ಕ್ಯಾಶ್ ತೊಗೊಂಬರ್ಬೇಕಾದ್ರೆ ಅವ್ರು ದಿಗ್ಲಾಗುತ್ತೆ, ಎಲ್ಲಿ ತೊಗೊಂಬಂದ್ರೆ ಎಷ್ಟು ಮಿಸ್ ಆಗುತ್ತೋ ಏನಾಗುತ್ತೋ ಅಂದ್ಬಿಟ್ಟು. ಇದರಲ್ಲಿ ಕ್ಯೂ ಸಿಸ್ಟಮ್ ಬೇರೆ ಇರ್ತದೆ, ಜನಗಳು ಬರ್ತಾಯಿರ್ತಾರೆ, ದುಡ್ಡುಗಳು ಮಿಸ್ಯೂಸ್ ಆಗುತ್ತೆ ಅನ್ನೋದು ನನ್ನ ಅನುಭವ. ಆದ್ದರಿಂದ ಆನ್ಲೈನ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ಅಧಿಕಾರಿಗಳಾಗಲಿ, ನಗರಸಭಾ ಆಯುಕ್ತರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಇಲ್ಲಿ ಕಂಪ್ಯೂಟರ್ ಹಾಕಿಸಿ ಇಲ್ಲಿ ಪರ್ಮನೆಂಟಾಗಿ ಒಬ್ಬರನ್ನ ಮ್ಯಾನೇಜರ್ನಾಗಲಿ ಅಥವಾ ಯಾರನ್ನಾಗಲಿ ಬ್ಯಾಂಕ್ ಸಿಬ್ಬಂದಿಯನ್ನು ನಿಭಾಯಿಸಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ. ಜನಗಳಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ನಾನು ಕೇಳ್ತೇನೆ. ಹೆಸರಿಗಷ್ಟೇ ನಗದು ರಹಿತ ಸ್ವೀಕೃತ ಕೌಂಟರ್, ನಗದು ಇಲ್ಲದಿದ್ದರೆ ನಡೆಯದು ಎಂಬ ಸ್ಥಿತಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿದ್ದು, ಇದನ್ನು ತಪ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಸಾರ್ವಜನಿಕರು ನಗರಸಭೆ ಕಂದಾಯಗಳನ್ನು ಅಥವಾ ತೆರಿಗೆಗಳನ್ನು ಪಾವತಿಸಬೇಕಾದ್ರೆ ಆನ್ಲೈನ್ ಮೂಲಕನೂ ಸಹ ಪಾವತಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. BBPS ಮೂಲಕ ಅವರು ಪಾವತಿ ಮಾಡ್ಬೋದು. ಸಾಕಷ್ಟು ಜನರಿಗೆ ಅವೇರ್ನೆಸ್ ಇರಲಿಲ್ಲ. ನಮ್ಮ ಕ್ಯಾಶ್ ಕೌಂಟ್ರಲ್ಲೇ, ನಮ್ಮ ಕಚೇರಿಯಲ್ಲಿ ಏನು ಬ್ಯಾಂಕ್ ಕೌಂಟ್ರ್ ಇದೆ ಅದರಲ್ಲೇ ಕಟ್ತಿದ್ರು. ನಾನು ಇತ್ತೀಚೆಗೆ ಬ್ಯಾಂಕ್ ಮ್ಯಾನೇಜರ್ ಕರೆದು ಅದು ಆನ್ಲೈನ್ ಮೂಲಕ ಪಾವತಿ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ BBPS ಮೂಲಕ ಪಾವತಿ ಮಾಡೋಕ್ಕೊಂದು ಆಪ್ಷನ್ ಇದೆ. ಎರಡನೇದಾಗಿ ಕಾರ್ಡ್ ಮತ್ತು ಏನು ಸ್ಕ್ಯಾನರ್ ಮೂಲಕ ಪಾವತಿ ಮಾಡೋಕ್ಕೂ ಸಹ ನಾನು ಆಲ್ರೆಡಿ ಅವ್ರಿಗೆ ಬ್ಯಾಂಕ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಆದಷ್ಟು ಬೇಗ ಅವರು ಸ್ಕ್ಯಾನರ್ ಮೂಲಕ ಪಾವತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, QR ಕೋಡ್ ಮೂಲಕ. BBPS ಮೂಲಕ ಆಲ್ರೆಡಿ ಪಾವತಿ ಮಾಡೋದಕ್ಕೆ ಸರ್ಕಾರದಿಂದಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ಜನ ಅದ್ರ ಸದುಪಯೋಗ ಪಡಿಸ್ಕೊಳ್ಬೋದಾಗಿದೆ ಸರ್. ಇಲ್ಲ, ಅವೇರ್ನೆಸ್ ಕೊಡ್ತೀವಿ ಆಲ್ರೆಡಿ. ಅದೇನಾಗಿದೆ, ಅವ್ರಿಗೆ OTP ಎಲ್ಲ ಹೋಗುತ್ತೆ, ಅದು ಕಷ್ಟ ಆಗುತ್ತೆ ಅಂತ ಜನ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಇಲ್ಲ, ಎರಡೂ ಇದೆ. ಕ್ಯಾಶ್ ರಹಿತ ಮಾಡಿಲ್ಲ, ಕ್ಯಾಶು ಇದೆ ಮತ್ತು ನಾವು ಆನ್ಲೈನ್ ಮೂಲಕನೂ ಪೇ ಮಾಡೋಕ್ಕೆ ಅವಕಾಶ ಇದೆ. ಎರಡೂ ಸಹ ಅವಕಾಶ ಇದೆ. ಇಲ್ಲ, ಆನ್ಲೈನಲ್ಲಿ ಸಾರ್ವಜನಿಕ ಅದನ್ನು ಪೇ ಮಾಡಬೇಕಾಗುತ್ತೆ. ಅವ್ರು BBPS ಸಿಸ್ಟಮ್ ಮೂಲಕ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಒಂದು. ಎರಡನೇದಾಗಿ QR ಕೋಡ್ ಮೂಲಕ ನಾವು ಪಾವತಿ ಮಾಡೋದಕ್ಕೆ ಬ್ಯಾಂಕ್ ಜೊತೆ ಮಾತಾಡಿದ್ದೀವಿ. ಆದಷ್ಟು ಬೇಗ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮೂವತ್ತು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ನ್ಯಾಯಾಲಯ ಒಳ ಮೀಸಲಾತಿ ಜಾರಿ ಮಾಡುವ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿ ಆದೇಶಿಸಿದೆ. ಆದರೆ ಕೋರ್ಟಿನ ತೀರ್ಪು ಬಂದು 1 ವರ್ಷವಾದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ನೀಡಿಲ್ಲ. ಹಾಗಾಗಿ ಆಗಸ್ಟ್ 1ರಂದು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾದಿಗ ಸಮುದಾಯದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ ಹೇಳಿದ್ದಾರೆ.
ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರು ಒಳ ಮೀಸಲಾತಿ ಜಾರಿಗೊಳಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದೇಶ ನೀಡಿದ ಕೂಡಲೇ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ. ಆಂಧ್ರ ಪ್ರದೇಶದಲ್ಲಿಯೂ ಒಳ ಮೀಸಲಾತಿ ನೀಡಲಾಗಿದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾತ್ರ ಒಳ ಮೀಸಲಾತಿ ಜಾರಿಗೊಳಿಸುವ ಬದಲು ಮೀನಾಮೇಷ ಎಣಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ಮುಂದಿನ ಆಗಸ್ಟ್ 1ಕ್ಕೆ ಕೋರ್ಟಿನ ತೀರ್ಪು ಬಂದು 1 ವರ್ಷ ಆಗಲಿದೆ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಮಾದಿಗ ಸಮುದಾಯದಿಂದ ಪ್ರತಿಭಟನೆ ನಡೆಸಲಾಗುವುದು. ಸರ್ಕಾರ ಬದ್ಧತೆಯಿಂದ ಜಾತಿಗಣತಿ ಮಾಡಿಸಬೇಕು. ಹಿಂದೆ ಕಾಂತರಾಜು ವರದಿ 170 ಕೋಟಿ ವೆಚ್ಚದಲ್ಲಿ ನಡೆಸಿ ಇದೀಗ ಕಸದ ಬುಟ್ಟಿಗೆ ಹಾಕಿದರು. ನಾಗಮೋಹನ್ ದಾಸ್ ಅವರ ಹಿಂದುಳಿದುವಿಕೆಯ ಆಧಾರದ ಮೇಲೆ ಮೀಸಲಾತಿ ನಡೆಸಲು ಮುಂದಾದರು. 70 ವರ್ಷದಲ್ಲಿ ಮಾದಿಗ ಸಮುದಾಯ ಮುಂದುವರೆದೇ ಇಲ್ಲ. ನಾಗಮೋಹನ್ ದಾಸ್ ಅವರೇ ಸರಿಯಾದ ಮಾಹಿತಿ ಪಡೆದಿಲ್ಲ ಎಂದು ಹೇಳಿದ್ದಾರೆ. ಮೀಸಲಾತಿ ಯಾವ ಸಮುದಾಯ ಹೆಚ್ಚು ಪಡೆದಿದೆ ಎಂಬ ಮಾಹಿತಿಯೇ ನೀಡಿಲ್ಲ ಎಂದು ಹೇಳಿದರು. ಬೇಕಂತಲೇ ಈ ಸಮುದಾಯಕ್ಕೆ ಮೀಸಲಾತಿ ನೀಡಬಾರದು ಅಂತ ಸರ್ಕಾರ ಈ ರೀತಿ ಮಾಡುತ್ತಿದೆ. ಮಾದಿಗ ಸಮುದಾಯ ಮತ್ತು ಉಪಜಾತಿಗಳು ಶಿಕ್ಷಣದಿಂದ ವಂಚಿತವಾಗಿವೆ. 6% ಮಾದಿಗ ಸಮುದಾಯಕ್ಕೆ, 5.5% ಬಲಗೈ ಸಮುದಾಯಕ್ಕೆ, 4.5% ಬೋವಿ ಮತ್ತು ಲಂಬಾಣಿ ಸಮುದಾಯಕ್ಕೆ ಮತ್ತು 1% ಅಲೆಮಾರಿ ಸಮುದಾಯಕ್ಕೆ ನೀಡಬೇಕು ಎಂದು ಈಗಾಗಲೇ ವರದಿ ನೀಡಲಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗೊಂದಲ ಮುಂದುವರಿಸಿ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿತು ಎಂದು ಕಿಡಿಕಾರಿದರು. ಇಡೀ ರಾಜ್ಯದಲ್ಲಿ 3 ದಶಕಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ಸಿಗ್ಬೋದು ಅಂತೇಳಿ ಅನೇಕ ಕನಸುಗಳನ್ನು ಕಂಡಿದ್ದರು. ಆದರೆ ಆಗಸ್ಟ್ 24ರಂದು ಜಸ್ಟಿಸ್ ಚಂದ್ರಚೂಡ್ ಅವರ ನಾಯಕತ್ವದಲ್ಲಿ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ರಾಜ್ಯಗಳು ಸಾರ್ವಭೌಮರು, ಯಾವ್ಯಾವ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡ್ಬೋದು ಅನ್ನೋ ನಿರ್ಧಾರವನ್ನು ಜಾರಿಯನ್ನು ಮಾಡುವ ಅಧಿಕಾರ ರಾಜ್ಯಗಳಿಗಿದೆ ಅಂತೇಳಿ ಇಡೀ ದೇಶದ ಶೋಷಿತ ವರ್ಗಕ್ಕೆ ತೀರ್ಪನ್ನು ಕೊಟ್ಟಿದ್ದಾರೆ. ಈ ತೀರ್ಪು ಬಂದ ನಂತರ EV ಚೆನ್ನೈ ಕೇಸ್ಗೆ ಇದ್ದಂಥ ಅಡೆತಡೆಗಳು, ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟಿನ ನಿರ್ದೇಶನಕ್ಕೆ ಅನುಗುಣವಾಗಿ ನಲವತ್ತೈದು ವರ್ಷಗಳಿಂದ ಮೀಸಲಾತಿ ಪಡೀತಾ ಇರ್ತಕ್ಕಂಥ ಹರಿಯಾಣದ ಶೋಷಿತ ವರ್ಗಕ್ಕೆ ಮೀಸಲಾತಿ ಲಭ್ಯ ಆಯಿತು. ಹರಿಯಾಣದಲ್ಲಿ 30 ವರ್ಷಗಳ ಹಿಂದೆ ಪಡೆದಂಥ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯಿಂದ ವಂಚಿತರಾದಂಥ ಮಾದಿಗ ಸಮುದಾಯಕ್ಕೆ ಏನು ಮೀಸಲಾತಿ ಸಿಕ್ಕಿತ್ತು, ಪ್ರತ್ಯೇಕ ಮೀಸಲಾತಿಯನ್ನು ಅನೇಕ ಯೋಜನೆಗಳಿರ್ಬೋದು, ಉದ್ಯೋಗಗಳಿರ್ಬೋದು, ಮೀಸಲಾತಿ ಪಡೆದಂಥ ಮಾದಿಗರಿಗೆ ಮತ್ತೊಮ್ಮೆ ಅವರಿಗೆ ಗದಾಪ್ರಹಾರಾಗಿ ವಂಚಿತರಾಗಿದ್ದರು. ಯೋಜನೆಗಳು, ಶಿಕ್ಷಣ, ಎಲ್ಲ ದಿಕ್ಕುಗಳಲ್ಲಿ ಭೂಮಿ ಕೊಡೋದಿರ್ಬೋದು, ವಾಸದ ಮನೆಗಳಿರ್ಬೋದು, ಭೂ ಹಂಚಿಕೆ ಇರ್ಬೋದು, ಶಿಕ್ಷಣವಾಗಿ ಬಹುತೇಕ ವಂಚಿತರಾಗಿದ್ದಾರೆ. ಈ ದಿಕ್ಕಿನಲ್ಲಿ ಆಧಾರದ ಮೇಲೆ 6% ಮಾದಿಗ ಸಮುದಾಯಕ್ಕೆ, ಮಾದಿಗ ಉಪಜಾತಿಗಳಿಗೆ, 5% ನಮ್ಮ ಸಹೋದರ ಬಲಗೈ ಸಮುದಾಯಕ್ಕೆ, 4% ಬೋವಿ ಮತ್ತು ಲಂಬಾಣಿ ಸಮುದಾಯಕ್ಕೆ, ಉಪಜಾತಿಗಳಿಗೆ, 1% ಅಲೆಮಾರಿಗಳಿಗೆ ಅಂತೇಳಿ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು 1 ವರ್ಷ ಆಗಿದೆ. ಇವತ್ತು ನಮ್ಗೆ ನ್ಯಾಯ ಸಿಗಲಿಲ್ಲ. ಆದ್ದರಿಂದ ರಾಜ್ಯದ ಮಾದಿಗ ಸಮುದಾಯ 1ನೇ ತಾರೀಕು ಎಲ್ಲ ಒಕ್ಕೂಟಗಳು ಜಿಲ್ಲಾ ಕಚೇರಿ ಮುಂದೆ
ಪ್ರತಿಭಟನೆ 1ನೇ ತಾರೀಕು ಮಧ್ಯದಲ್ಲಿ ರಾಜ್ಯದಲ್ಲಿ ಬಂದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು, ಸರ್ಕಾರಕ್ಕೆ ಅಸಹಕಾರವನ್ನು, ಸರ್ಕಾರವನ್ನೇ ಇವತ್ತು ಸರ್ಕಾರನೇ ಇಲ್ಲ ಆ ರೀತಿ ವಾತಾವರಣ ಕರ್ನಾಟಕದಲ್ಲಿ ಇರೋದ್ರಿಂದ ಅವರ ಕುಚ್ಚಿ ಕಿತ್ತಾಟದಲ್ಲಿ ಈ ಕೆಲ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳನ್ನು ತಾತ್ಸಾರವಾಗಿ ನೋಡ್ತಾ ಇರೋದ್ರಿಂದ ಆ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇದನ್ನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮತ್ತು ಮಾದಿಗ ಸಮುದಾಯದ ಒಕ್ಕೂಟಗಳಿಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮೊದಲಿಗೆ 3 ತಿಂಗಳು, ನಂತರ 1 ತಿಂಗಳು ಸೇರಿ 4 ತಿಂಗಳು ಸಮಯವನ್ನು ಸಮಿತಿ ಪಡೆದಿದೆ. ರಾಜ್ಯದಲ್ಲಿ 91% ಮತ್ತು ಬೆಂಗಳೂರು ನಗರದಲ್ಲಿ 52% ಸಮೀಕ್ಷೆ ನಡೆದಿರುವುದಾಗಿ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅವರ ದೌರ್ಜನ್ಯ, ಗೊಂದಲ, ಚೀಟಿ ಅಂಟಿಸಿದ ಆರೋಪಗಳಿವೆ. ಜುಲೈ 6ರಂದು ಒಳ ಮೀಸಲಾತಿ ಗಣತಿ ಮುಗಿದಿದೆ. ಆದರೂ ಸಮಿತಿ ಇನ್ನೂ ವರದಿ ನೀಡಿಲ್ಲ. 101 ಜಾತಿ ಒಳ ಮೀಸಲಾತಿ ಕೇಳಲಿಲ್ಲ. ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ. ಒಳ ಮೀಸಲಾತಿ ಬೇಕು ಎಂದು ಮಾದಿಗ ಮತ್ತು ಉಪಜಾತಿಗಳು ಮಾತ್ರ ಹೋರಾಟ ಮಾಡಿವೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಈ ನಿಧಾನ ರೀತಿ ವಿರೋಧಿಸಿ ಆಗಸ್ಟ್ 1ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ರಾಜ್ಯ ಸರ್ಕಾರ ಇದಕ್ಕೂ ಜಗ್ಗದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಬಾಲಕೊಂಟಹಳ್ಳಿ ಗಂಗಾಧರ್ ಸೇರಿದಂತೆ ಹಲವು ದಲಿತ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಮಹಿಳಾ ಫಲಾನುಭವಿಗಳ ಸಂಖ್ಯೆ 500 ಕೋಟಿಗೆ ದಾಟಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಮಹಿಳೆಯರಿಗೆ ಟಿಕೆಟ್ ನೀಡಿದರು. 5 ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಮೊದಲ ಗ್ಯಾರಂಟಿ ಯೋಜನೆಯಾಗಿತ್ತು. ಈ ಯೋಜನೆಗೆ 2023 ಜೂನ್ 11ರಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚಾಲನೆ ನೀಡಿತ್ತು. ಜುಲೈ 14ಕ್ಕೆ ಒಟ್ಟು 500 ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಮಾಡಿದ್ದಾರೆ. ಮಹಿಳೆಯರು ಉಚಿತ ಬಸ್ ಪ್ರಯಾಣಿಸಿದ ಟಿಕೆಟ್ಗಳ ಮೌಲ್ಯ ಒಟ್ಟು 66,000 ಕೋಟಿ ರೂಪಾಯಿಗಳಾಗಿದೆ. ಇಂದಿಗೆ 500 ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಕೆಂಪು ಬಸ್ಗಳಿಗೆ ಹಾರ ತುರಾಯಿಗಳು ಹಾಕಿ ಪೂಜೆ ಸಲ್ಲಿಸಿ ಚಾಲಕರಿಗೆ ಹಾಗೂ ನಿರ್ವಾಹಕರಿಗೆ ಸನ್ಮಾನ ಮಾಡಿ ಪ್ರಯಾಣಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಇವತ್ತಿಗೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯವರು ಮತ್ತು ಡಿ.ಕೆ.ಶಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಂಥ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಭಾಳ ಪ್ರಮುಖವಾದ್ದು. ಈ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತಿಗೆ 500 ಕೋಟಿ ಜನ ಮಹಿಳೆಯರು ಉಚಿತವಾಗಿ ರಾಜ್ಯದಾದ್ಯಂತ ಪ್ರಯಾಣ ಮಾಡಿದ್ದಾರೆ. ಎಷ್ಟೋ ತಾಯಂದರು, ಎಷ್ಟೋ ಹೆಣ್ಣುಮಕ್ಕಳು, ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು ಚಾರ್ಜ್ ಕೊಡೋ ಗತಿ ಇಲ್ಲದೆ ಅನೇಕ ಜನ ವಂಚಿತರಾಗಿದ್ದರು. ಇವೆಲ್ಲ ಮನಗಂಡು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ.ಕೆ.ಶಿ ಅವರ ನೇತೃತ್ವದಲ್ಲಿ ಇವ್ರಿಗೆಲ್ಲ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಜನ ಹೇಳಿದ್ರು. ನಾನು ಎಷ್ಟೋ ವರ್ಷಗಳಿಂದ ಕನಸಿಕೊಂಡಿದ್ದೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ. ಕೂಲಿ ಮಾಡಿ ಕಷ್ಟ ಮಾಡಿ ಟಿಕೆಟ್ ಕೊಂಡೋಕ್ಕೆ ಆಗ್ತಿರ್ಲಿಲ್ಲ ಅಂಥೇಳಿ ಎಲ್ಲ ದೇವಾನುದೇವಗಳನ್ನ ದರ್ಶನ ಮಾಡಿ, ಆ ದರ್ಶನ ಮಾಡಿದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ, ಮಜರಾಯಿ ಇಲಾಖೆಗೆ, ವ್ಯಾಪಾರಕ್ಕೆ, ಆರ್ಥಿಕ ಅಭಿವೃದ್ಧಿ ಕೂಡ ಭಾಳಷ್ಟು ಆಗಿದೆ. ಟಿಕೆಟ್ ಕೊಡೋ ದುಡ್ಡಲ್ಲೇ ಏನೋ ಒಂದು ಅವ್ರಿಗೆ ಬೇಕಾದಂಥ ವಸ್ತುಗಳು ಅದು ಪರ್ಚೇಸ್ ಮಾಡಿ ಆರ್ಥಿಕವಾಗಿ ಎಲ್ಲ ಕಡೆ ಕೂಡ ಅನುಕೂಲಗಳು ಜಾಸ್ತಿ ಆಗಿದೆ. ಶಾಲೆಗೆ ಹೋಗ್ತಾ ಇದ್ದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಆಗಿದೆ. ಇದು ಭಾಳ ಪ್ರಮುಖವಾದ ಯೋಜನೆ. 12,669 ಕೋಟಿ ರೂಪಾಯಿ ಘನ ಸರ್ಕಾರ ಈ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಪ್ರಮುಖವಾಗಿ ಯೋಜನೆಯಲ್ಲಿ. ಅದೇ ರೀತಿಯಾಗಿ ಇವತ್ತು ಅನ್ನಭಾಗ್ಯ, ಗೃಹ ಜ್ಯೋತಿ, ಆಮೇಲಿಂದ ಯುವನಿಧಿ, ಈ ಥರ 5 ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಈ 5 ಗ್ಯಾರಂಟಿಗಳ ಮುಖಾಂತರ ಬಡವರಿಗೆ,
ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಡವರಿಗೆ ದೀನದಲಿತರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆಗಿದೆ. ಅದು ವಿಶೇಷವಾಗಿ 500 ಕೋಟಿ ಜನ ಇವತ್ತು ಅದು ಪೂರೈಸಿರೋದ್ರಿಂದ ಪ್ರಯಾಣವನ್ನು ನಮ್ಮ ಡ್ರೈವರ್ಗಳು, ಕಂಡಕ್ಟರ್ಗಳು, DC ಅವ್ರ ನೇತೃತ್ವದಲ್ಲಿ, ನಮ್ಮ KSRTC DC ಅವ್ರ ನೇತೃತ್ವದಲ್ಲಿ ನಮ್ಮ CEO ಸಾಹೇಬರು ಬನ್ನಿ ಈ ಕಡೆ ಬನ್ನಿ ಎಲ್ಲ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸಿ ನಾವು ಡ್ರೈವರು ಕಂಡಕ್ಟರ್ಗೆ ಒಂದು ಸನ್ಮಾನವನ್ನು ಮಾಡಿ ಉಚಿತವಾದ ಟಿಕೆಟ್ಗಳನ್ನ ವಿತರಣೆ ಮಾಡಿ ಎಲ್ರಿಗೂ ಸಿಹಿ ಹಂಚಿಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು, ಉಪಾಧ್ಯಕ್ಷರಾದ ಸೂರಜ್ ಸಾಹೇಬರು ಅವರ ಆದೇಶದ ಮೇರೆಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಇವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಡ್ರೈವರ್ಗಳು, ಅವರು ಮತ್ತು ಟಿಕೆಟ್ ಇಶ್ಯೂ ಮಾಡೋ ಕಂಡಕ್ಟರ್ಗಳಿಗೆ ಸನ್ಮಾನವನ್ನು ಮಾಡಿ, ಸಾಂಕೇತಿಕವಾಗಿ ಕೆಲವು ಜನಕ್ಕೆ ಸನ್ಮಾನವನ್ನು ಮಾಡಿ ನಾವು ಬೀಳ್ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾನು ಬಸವರಾಜು, ವಿಭಾಗೀಯ ನಿಯಂತ್ರಣಾಧಿಕಾರಿ, ಚಿಕ್ಕಬಳ್ಳಾಪುರ ವಿಭಾಗ. ನಮ್ಮ ಘನ ಸರ್ಕಾರದ 5 ಯೋಜನೆಗಳು ಪ್ರಾರಂಭ ಆಯಿತು. ಅದರಲ್ಲಿ ನಮ್ಮ ಶಕ್ತಿ ಯೋಜನೆ 11/6/2023 ಪ್ರಾರಂಭವಾಯಿತು. 11/6/23 ಇವತ್ತಿನವರೆಗೂ ಅಂದರೆ 14ನೇ ತಾರೀಕುವರೆಗೂ ಈ ಶಕ್ತಿ ಯೋಜನೆಯಡಿ ಒಟ್ಟು 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿರ್ತಾರೆ. ಅದರಿಂದ 46,000 ಕೋಟಿ ಉಚಿತ ಟಿಕೆಟ್ನ ಅಮೌಂಟ್ ಆಗಿರ್ತದೆ. ಆದ್ದರಿಂದ ಇವತ್ತು ನಮ್ಮ ಕೇಂದ್ರ ಕಚೇರಿಯ ಒಂದು ನಿರ್ದೇಶನದಂತೆ ಎಲ್ಲ ಜಿಲ್ಲಾ ಕೇಂದ್ರ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ವಾಹನಗಳಿಗೆ ಪೂಜೆ ಸಲ್ಲಿಸಿ ಅದಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆ ನಮ್ಮ ಚಾಲಕ ನಿರ್ವಾಹಕರು ಈ ಒಂದು ಸೇವೆ ಸಲ್ಲಿಸಿರೋದಕ್ಕೆ ಮುಖ್ಯ ಕಾರಣಕರ್ತರು. ಇದಲ್ಲದೆ ಈ ಶಕ್ತಿ ಯೋಜನೆ ಯಶಸ್ವಿ ಆಗೋದಕ್ಕೆ ನಮ್ಮ ಮಹಿಳಾ ಪ್ರಯಾಣಿಕರು ಸಹ ತುಂಬ ಪ್ರಮುಖ. ಅವರೆಲ್ಲರೂ ಸಹ ನಮ್ಮ ವಾಹನಗಳಲ್ಲಿ ಪ್ರಯಾಣಿಸಿದ್ರಿಂದ ಈ ಶಕ್ತಿ ಯೋಜನೆ ಯಶಸ್ವಿಯಾಗಿ ನಡೆದಿರ್ತದೆ. ಆದ್ದರಿಂದ ಇವತ್ತು ಆ ಶಕ್ತಿ ಯೋಜನೆಯಲ್ಲಿ ಏನು ಪ್ರಯಾಣ ಮಾಡ್ತಾಯಿದ್ದಾರೆ ಅವ್ರಿಗೆ, ಆ ಪ್ರಯಾಣಿಕರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಸಲ್ಲಿಸಿ ಮತ್ತು ಅವ್ರಿಗೆ ಸಿಹಿ ಹಂಚಿ ಇವತ್ತು ಒಂದು ಪೂಜಾ ಕಾರ್ಯಕ್ರಮನ ನಮ್ಮ ವಾಹನ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸ್ಕೀಮ್ನಿಂದ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಒಟ್ಟು ಇಲ್ಲಿವರೆಗೂ 2,84,00,000 ಜನಗಳು, ಅಲ್ಲಿ 7,14,00,000 ಜನ ಟ್ರಾವೆಲ್ ಮಾಡಿದ್ದಾರೆ. ಮತ್ತು ಅದರಲ್ಲಿ 287 ಕೋಟಿ ಆದಾಯ ಬಂದಿರ್ತದೆ. ಆದ್ದರಿಂದ ಇದರಿಂದ ನಮ್ಮಲ್ಲೂ ಸಹ ಅನುಕೂಲ ಆಗಿರ್ತದೆ ನಮ್ಮ ವಿಭಾಗ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಸ್ತುತ ಸರ್ಕಾರವನ್ನ ದರಿದ್ರ ಸರ್ಕಾರ ಎಂದು ಸಂಬೋಧಿಸುತ್ತೀರಾ? ಅದೇ ರೀತಿ ನಾವು ಇಂತಹ ದರಿದ್ರ ಶಾಸಕರನ್ನ ನೋಡಿಲ್ಲ ಎಂದು ಕೆಪಿಸಿಸಿ ಜಿಲ್ಲಾ ಸದಸ್ಯ ಸಂಜಯ್ ರೆಡ್ಡಿ ಲೇವಡಿ ಮಾಡಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಜಿಲ್ಲಾ ಸದಸ್ಯ ಸಂಜಯ್ ರೆಡ್ಡಿ ಅವರು, ಗೌನಿಪಲ್ಲಿಯಿಂದ ಆಂಧ್ರಪ್ರದೇಶಕ್ಕೆ ಹೋಗುವ ರಸ್ತೆ ಹಾಳಾಗಿ ಹೋಗುತ್ತಿದ್ದು, ಶಾಸಕ ಅನುಯಾಯಿಗಳೇ ರಸ್ತೆಯಲ್ಲಿ ನಿಧಿ ಶೋಧನೆಗಾಗಿ ಗುಣಿಗಳು ಮಾಡುತ್ತಿದ್ದಾರೇನೋ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ. ರಸ್ತೆ ಅಷ್ಟೊಂದು ಹಾಳಾಗಿದೆ. ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದ ವೇಳೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆ ಸಮಯದಲ್ಲೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದರು ಎಂದರು. ನಾನು ಏನೋ ಯಾವುದೋ ಸ್ಪೆಷಲ್ ಗ್ರಾಂಟ್ಸ್ ಅದು ಇದು ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ. ಇವಾಗ ನಾನು 26 ರೋಡ್ ಇತ್ತು, ಏನು CMGS 26 ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದ್ರು. ಅವ್ರು ನಜೀರ್ ಅಹಮದ್ ಇದ್ದಾರಲ್ಲ, ಯಾರು MLC, ಪ್ರತಿಯೊಂದು ಟ್ರಾನ್ಸ್ಫರ್ಸ್ ಅಲ್ಲಿ ಇಂಟರ್ಫಿಯರ್ ಆಗ್ತಾನೆ. ಈ ಕ್ಷೇತ್ರದ ಟ್ರಾನ್ಸ್ಫರ್ಸ್ ಅಲ್ಲಿ ನಾಚಿಕೆ ಆಗುದಿಲ್ವಾ ಅದನಿಗೆ? MLA ex-MLA ಮಾತು ಕೇಳ್ಕೊಂಡು 26 ರೋಡ್ಸ್ ಅನ್ನ 2 ವರ್ಷ ಬಂದ್ ಮಾಡಿಸಿದ್ರು. ಇವಾಗ ರಿಲೀಸ್ ಆಗಿದೆ. ಇವಾಗ ಅದು ಕೋರ್ಟ್ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬಂದಿದ್ದೇನೆ. ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ಮತ್ತೆ ಈ KVDB ಇವತ್ತು ನಮ್ಮ ಕ್ಷೇತ್ರದಲ್ಲಿ 2 ರೋಡ್ಗಳಲ್ಲಿ, ಪ್ರಮುಖ ರೋಡಲ್ಲಿ, ಎಲ್ಲಿ ಮುಳಬಾಗಿಲು ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡ್, 2 ರೋಡಲ್ಲಿ ಕೂಡ 5,000 ಎಕರೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವ ಮೂಲ ದೃಷ್ಟಿಯಿಂದ, ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ, ಬಡವರಿಗೆ ಅನುಕೂಲ ಆಗಬೇಕು, ಎಲ್ಲ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ.
ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾತನಾಡಿ, ಇತ್ತೀಚೆಗೆ ನಡೆದ ಜೆಡಿಎಸ್ ಸದಸ್ಯತ್ವ ಅಭಿಯಾನದಲ್ಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತಿನ ಬರದಲ್ಲಿ ಮಾಜಿ ಶಾಸಕರು ಕ್ಷೇತ್ರ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆಂದು ಹೇಳಿದರು. ಅಲ್ಲದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಇವು ಶಾಸಕರಿಗೆ ಶೋಭೆ ತರುವ ಮಾತುಗಳಲ್ಲಿ ಎಂದರು. ಈ ಬಾರಿ ಜನರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಕ್ಷೇತ್ರ ಅಭಿವೃದ್ಧಿ ಪಡಿಸಿ. ಕ್ಷೇತ್ರದ ಅಭಿವೃದ್ಧಿಗೆ ಮಂತ್ರಿಗಳ ಮೂಲಕ ಅಡ್ಡಿಪಡಿಸುತ್ತಿದ್ದಾರೆಂದು ಹೇಳುತ್ತಾರೆ. ಆ ಮಂತ್ರಿ ಯಾರು ಎಂದು ಸ್ಪಷ್ಟಪಡಿಸಲಿ. ಸುಮ್ಮನೆ ಜನರನ್ನು ದಾರಿ ತಪ್ಪಿಸಬೇಡಿ. ಕೆಲ ರೈತರು ಸ್ವಂತ ಕಾರಣದಿಂದ ಅಧಿಕಾರಿಗಳನ್ನು ಕೇಳಿದ್ದಾರೆ. ಅಲ್ಲದೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗಬಹುದು ಎಂದು ಸ್ಪಷ್ಟನೆ ಕೇಳಿದ್ದಾರೆ ಅಷ್ಟೇ. ಮತದಾರರು ನಿಮಗೆ ಅವಕಾಶ ನೀಡಿದ್ದಾರೆ. ನೀವು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ, ಹೊರತಾಗಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಯುವ ಉದ್ಯಮಿ ಡೈರೆಕ್ಟರ್ ಎಂಬಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಶ್ರೀ ಮೋಹನ್ ಬಾಬು ರವರಿಗೆ 31ನೇ ವರ್ಷದ ಹುಟ್ಟುಹಬ್ಬ ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು, ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ, ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ,
ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082 79967767777. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆ ವೃತ್ತದಲ್ಲಿ ಸಂಚಾರ ನಿಯಂತ್ರಣಕ್ಕೆ ಹಾಕಿದ ಸಿಗ್ನಲ್ ದೀಪಗಳು ಕೆಟ್ಟು ನಿಂತಿದ್ದು, ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ವೃತ್ತ ಇರೋ ಮುಖ್ಯ ರಸ್ತೆಯಾಗಿದ್ದು, ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ಪುರಸಭೆಯವರು ವಾಹನ ದಟ್ಟಣೆ ಕಿರಿಕಿರಿ ತಪ್ಪಿಸಲು 18 ಲಕ್ಷ ವೆಚ್ಚದಲ್ಲಿ ಸಿಗ್ನಲ್ ದೀಪಗಳನ್ನು ಅಳವಡಿಸಲಾಗಿತ್ತು. ಸಿಗ್ನಲ್ ದೀಪ ಕೆಟ್ಟು ನಿಂತಿದ್ದರಿಂದ ಸಂಚಾರ ನಿಯಮಗಳ ಪಾಲನೆ ಆಗುತ್ತಿಲ್ಲ. ವಾಹನಗಳು ಅಡ್ಡಾದಿಡ್ಡಿಯಾಗಿ ಸಂಚರಿಸುತ್ತಿವೆ. ಪಾದಚಾರಿಗಳ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಎಂಬುದು ಸಾರ್ವಜನಿಕರ ದೂರಾಗಿದೆ. ಕಳೆದ 2 ತಿಂಗಳ ಹಿಂದೆ ಹೆಚ್ಚು ಭಾರವುಳ್ಳ ಲಾರಿಯೊಂದು ಟ್ರಾಫಿಕ್ ಸಿಗ್ನಲ್ ದೀಪಗಳ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಕಂಬ ಪೊಲೀಸ್ ಚೌಕಿ ಮೇಲೆ ಉರುಳಿತು. ನಂತರ ಪೊಲೀಸರು ಬೃಹತ್ ಯಂತ್ರದ ಮೂಲಕ ಕಂಬವನ್ನ ಮೇಲೆತ್ತಿ ನಿಲ್ಲಿಸಿದರು. ಆದರೆ ಅಧಿಕಾರಿಗಳ ಸೂಕ್ತ ನಿರ್ವಹಣೆ ಇಲ್ಲದೆ ಕಂಬ ನೆಲಕ್ಕೆ ಉರುಳಿರುವ ಹಂತದಲ್ಲಿದೆ. ಜೊತೆಗೆ ದೀಪಗಳು ಉರಿಯುತ್ತಿಲ್ಲ. ಈ ಬಗ್ಗೆ ಸಿಪಿಎಂ ಮುಖಂಡ ಚೆನ್ನರಾಯಪ್ಪ ಮಾತನಾಡಿ, ಕೆಲ ವರ್ಷಗಳ ಹಿಂದೆ ಸುಮಾರು 18 ಲಕ್ಷ ವೆಚ್ಚದಲ್ಲಿ ಪಟ್ಟಣದಲ್ಲಿ ಟ್ರಾಫಿಕ್ ದೀಪಗಳನ್ನು ಅಳವಡಿಸಲಾಗಿತ್ತು. ಇದನ್ನು ಶಾಸಕರು ಉದ್ಘಾಟನೆ ಮಾಡಿದ್ದರು. ಉದ್ಘಾಟನೆ ಮಾಡಿದ ಕೆಲ ದಿನ ಮಾತ್ರ ಇದು ಕಾರ್ಯನಿರ್ವಹಿಸಿತು. ನಂತರ ಈ ದೀಪಗಳು ಕೆಟ್ಟು ಹೋದವು. ಅಂದಿನಿಂದ ಇಂದಿನವರೆಗೂ ಇದರ ಬಗ್ಗೆ ತಲೆ ಕೆಡಿಸಿಕೊಂಡವರೆಲ್ಲ ಕೆಲ ಉದ್ಘಾಟನೆಗಳಿಗೆ ಸೀಮಿತವಾದ ಲಕ್ಷಾಂತರ ರೂಪಾಯಿಗಳ ಜನರ ತೆರಿಗೆ ಹಣ ನಾಶವಾಗುತ್ತಿದೆ. ಇದಕ್ಕೆ ಅಧಿಕಾರಿಗಳು ಎಷ್ಟು ಮುಖ್ಯವೋ ಜನಪ್ರತಿನಿಧಿಗಳ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಯಥ ರಾಜ ತಥಾ ಪ್ರಜಾ ಎಂಬಂತೆ ಈ ಕ್ಷೇತ್ರದಲ್ಲಿ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಎಂದರು. ಇದು ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆ, ಒಂದೇ ರಸ್ತೆ ಇರೋದು DVG ರೋಡು. ಈ DVG ರೋಡಲ್ಲಿ ಈಗ ತಾನೇ ಹೊಸದಾಗಿ ಒಂದು ಹೆಸರನ್ನು ಬದಲಾಗಿದೆ, ಭಾಗ್ಯನಗರ ಅಂತೇಳಿ. ಭಾಗ್ಯನಗರದಲ್ಲಿ ಇವತ್ತು ಹಲವಾರು ಗೊಂದಲಗಳ ಬೀಡಾಗಿ ಇವತ್ತು ಸಮಸ್ಯೆಗಳ ಸುಳಿಯಲ್ಲಿ ಇವತ್ತು ಸಿಲುಕಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ DVG ರಸ್ತೆ ಕೂಡ ಒಂದು. ಇದರಲ್ಲಿ ಯಥೇಚ್ಛವಾಗಿ ಟ್ರಾಫಿಕ್ ಜಾಸ್ತಿ ಇದೆ, ಒಂದೋ ರೋಡ್ ಇದೆ. ಈ ರೋಡ್ಗೆ ಒಂದು ಟ್ರಾಫಿಕ್ನ ಒಂದು ಸಿಗ್ನಲ್ಸನ್ನು ಇಲ್ಲಿ ಅಳವಡಿಸಿದ್ರು. ಅದು ಶಾಸಕರು ಬಂದು ಉದ್ಘಾಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸುಮಾರು ಪುರಸಭೆಯಿಂದ ಸುಮಾರು 18 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇದಕ್ಕೆ ಹಾಕಿದ್ರು. ಅದು ಕೇವಲ 1 ದಿವಸ 2 ದಿವಸ ಮಾತ್ರ ಕೆಲಸ ಮಾಡಿತು. ಮತ್ತು ಯಾರಾದರೂ ಮಿನಿಸ್ಟ್ರು ಯಾರಾದರೂ ಬಂದರೆ ಅವತ್ತು ಮಾತ್ರ ಆಗ್ತಾಯಿದ್ರು. ಅದು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕೆಟ್ಟೋಗಿದೆ.
ಒಂದು ಲಾರಿ ಬಂದು ಅದಕ್ಕೆ ಹೊಡೆದು ಬಿದ್ದೋಗ್ಬಿಟ್ಟಿದೆ. ಅದು ಅವ್ರಿಗೆ ಫೈನ್ ಹಾಕಿದ್ದಾರೆ, ಅದನ್ನು ಸರಿಪಡಿಸಬೇಕು. ಕೆಲ ತಿಂಗಳ ಹಿಂದೆ ಬೃಹತ್ ಲಾರಿಯೊಂದು ಈ ಸಿಗ್ನಲ್ ದೀಪಗಳಿಗೆ ತಾಕಿ ಕಂಬಿ ಮುರಿದು ಹೋಗಿದೆ. ಇದರಿಂದಾಗಿ ಪಟ್ಟಣದಲ್ಲಿ ವಿಶಾಲವಾದ ರಸ್ತೆ ಇದ್ದರೂ ವಾಹನ ಸವಾರರು ಅಡ್ಡಾದಿಡ್ಡಿ ವಾಹನಗಳನ್ನು ಚಲಾಯಿಸುವ ಮೂಲಕ ಟ್ರಾಫಿಕ್ ಜಾಮ್ ಜೊತೆಗೆ ಅಪಘಾತಗಳಿಗೂ ಆಹ್ವಾನ ನೀಡುವಂತಾಗಿದೆ. ಜೊತೆಗೆ ಸಂಜೆ ಮತ್ತು ಬೆಳಗಿನ ಜಾವದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಂದ ಬರುವ ವೇಳೆ ಭಯಭೀತರಾಗಿ ರಸ್ತೆ ದಾಟುವ ದುಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು, ಪುರಸಭೆಯವರು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಇನ್ನಾದರೂ ತುರ್ತಾಗಿ ಈ ಟ್ರಾಫಿಕ್ ಸಿಗ್ನಲ್ ದೀಪಗಳನ್ನು ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಇಲ್ಲವಾದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಅವಧಿಯಲ್ಲಿ 500 ಕೋಟಿಗೂ ಹೆಚ್ಚು ಮಹಿಳೆಯರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಿಸಿದ್ದಾರೆ. ಶಕ್ತಿ ಯೋಜನೆಯಡಿ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಇಂದು ಸಂಭ್ರಮಾಚರಣೆ ನಡೆಸಲಾಯಿತು. ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿಂತಾಮಣಿ ಘಟಕದ ವ್ಯವಸ್ಥಾಪಕಿ ಸಿಎ ಸರಿತಾ ಮಾತನಾಡಿ, ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ಯೋಜನೆ ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಮಹಿಳೆಯರು 2 ವರ್ಷದಲ್ಲಿ ತೀರ್ಥಯಾತ್ರೆಗಳಿಗೆ ಹಾಗೂ ಇನ್ನಿತರೆ ಸ್ಥಳಗಳಿಗೆ ತೆರಳಿ 1.75 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಪ್ರಯಾಣಿಸಿದ್ದಾರೆ ಎಂದರು. 21,888 ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ 500 ಕೋಟಿ ಪ್ರಯಾಣ ಮಾಡಿದ್ರೆ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಎಷ್ಟು ಕೋಟಿ ತಾಲೂಕಲ್ಲಿ ಜನ ಮಾಡಿದ್ದಾರೆ? ನಮ್ಮ ತಾಲೂಕಲ್ಲಿ 1,75,61,888 ಜನ ಪ್ರಯಾಣ ಮಾಡಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ. ನಮ್ಮ ಇಡೀ ಕರ್ನಾಟಕದಲ್ಲಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಈ ದಿನ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಏನು ಹೇಳಕ್ ಬಯಸ್ತೀವಿ ಮೇಡಮ್? ಇದು ತುಂಬ ಒಳ್ಳೆಯ ಯೋಜನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಮಹಿಳೆಯರು ತುಂಬ ಏನು ಸ್ವಾಮಿಗೆ ಬದುಕೋದಕ್ಕೆ, ಅವ್ರಿಗೆ ಎಲ್ಲಾದರೂ ಏನೋ ಕೆಲಸಕ್ಕೆ ಹೋಗೋದಕ್ಕೆ ಮತ್ತು ಆಫೀಸುಗಳಿಗೆ, ಈಗ ಇವಾಗ ಎಲ್ಲ ಧರ್ಮಸ್ಥಳ ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ ಹೊರನಾಡು ಒಂದು ಓಪನ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು. ಸಿಗಂದೂರು ಮಾಡಿದ್ದಾರೆ. ಪ್ರತಿದಿನಾನು ಒಂದು 80ರಿಂದ 90 ಜನ ಪ್ರಯಾಣಿಕರು ಅನುಕೂಲ ಪಡ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿನಿಯರು ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ ನಮಗೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೊರನಾಡು, ಹಾಸನ ರಾಜ್ಯದ ಎಲ್ಲೆಡೆ ಇರುವ ಪುಣ್ಯಕ್ಷೇತ್ರಗಳಿಗೆ ತೆರಳಲು ಹೆಚ್ಚು ಬಸ್ ಸೌಕರ್ಯ ಕಲ್ಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೊಸ ಬಸ್ಗಳು ಘಟಕಕ್ಕೆ ಕಲ್ಪಿಸಲಾಗುತ್ತದೆ. ಚಿಂತಾಮಣಿ ಘಟಕ ಬಸ್ ನಿಲ್ದಾಣ ಮೇಲ್ದರ್ಜೆಗೆ ಏರಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಾತನಾಡಿ, ರಾಜ್ಯದ ಎಲ್ಲೆಡೆ 500 ಕೋಟಿಗೂ ಹೆಚ್ಚು ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 7.28 ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ ಎಂದರು. ಈ ಮಹಿಳೆಯರ ಪ್ರಯಾಣದಿಂದ 224 ಕೋಟಿ ಆದಾಯ ಬಂದಿದೆ. ಚಿಂತಾಮಣಿ ಘಟಕಕ್ಕೆ 1.73 ಕೋಟಿ ಆದಾಯ ಬಂದಿದೆ. ಶಕ್ತಿ ಯೋಜನೆ ಶಕ್ತಿಯುತವಾಗಿ ನಡೆಯಲಿದೆ. ಮಹಿಳೆಯರು ರಾಜ್ಯದ ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ಆರೋಗ್ಯವಾಗಿ ತೆರಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಲೆಕ್ಕಪತ್ರ ಮೇಲ್ವಿಚಾರಕ ಆರ್ ಚಂದ್ರಶೇಖರ್, ಪಾರು ಪತ್ತೇದಾರ ಎಂ ನಾರಾಯಣಸ್ವಾಮಿ, ಉಗ್ರಾಣ ಪಾಲಿಕಿ ಕೆ ಭಾರತಮ್ಮ, ಸಹಾಯಕ ಸಂಚಾರ ನಿರೀಕ್ಷಕ ಕೆಸಿ ಲಕ್ಷ್ಮೀಪತಿ, ಶ್ರೀರಾಮರೆಡ್ಡಿ, ಎನ್ ನಾರಾಯಣಸ್ವಾಮಿ, ವಿಜಯಲಕ್ಷ್ಮಿ, ಸುಶೀಲಾ, ಸಾವಿತ್ರಿ, ವಾಣಿಶ್ರೀ, ಶಿಲ್ಪಾ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದವರ ಬಂಧನಕ್ಕೆ ಆಗ್ರಹಿಸಿ ಪಾವಗಡದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಾವಗಡದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಬ್ ರಿಜಿಸ್ಟ್ರಾರ್ ರಾಧಮ್ಮ ಮತ್ತು ಕೆಲ ವ್ಯಕ್ತಿಗಳ ನಡುವಿನ ಸಂಭಾಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೀಳಾಗಿ ಮಾತನಾಡಲಾಗಿದೆ.
ದೇಶದ ಪ್ರಧಾನಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಘಟನೆ ವಿರೋಧಿಸಿ ಪಾವಗಡದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಘಟನೆಯ ಬಗ್ಗೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಬಿಜೆಪಿ ಪಾವಗಡ ತಾಲೂಕು ಬಿಜೆಪಿ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿ ಕಚೇರಿ ಎದುರು ಇಂದು ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಸಬ್ ರಿಜಿಸ್ಟರ್ ಚೇಂಬರಲ್ಲಿ ಮಾತುಕತೆಯ ಸಂದರ್ಭದಲ್ಲಿ ಮೋದಿಜಿಯವರ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥದ್ದು ದುರದೃಷ್ಟಕರ. ಆ ಕೀಳಾಗಿ ಮಾತಾಡಿ ಸುಮಾರು ದಿನ ಆದ್ರೂ ಇಲ್ಲಿ ತಾಲೂಕು ಆಡಳಿತ ಅದ್ರ ಬಗ್ಗೆ ಏನು ಕಠಿಣ ಕ್ರಮ ಜರುಗಿಸದೇ ಇರುವಂಥದ್ದು ನಮಗೆ ನೋವಿನ ಸಂಗತಿ. ಕಾರಣ ಇಷ್ಟೇ, ಯಾವುದೇ ಒಬ್ಬ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಮಾತಾಡಿದಾಗ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಕೂಡಲೇ ಕ್ರಮ ಜರುಗಿಸಬೇಕು. ಅದರ ವಿರುದ್ಧ ಕ್ರಮ ಜರುಗಿಸಿ ಕಠಿಣ ಕ್ರಮ ಜರುಗಿಸಬೇಕು. ಅದನ್ನು ಬಿಟ್ಟು ಸುಮ್ಮನೆ ಮೌನವಾಗಿರೋದನ್ನ ಕಂಡ್ರೆ ಇಲ್ಲೆಲ್ಲೋ ಒಂದು ಕಡೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ರಾಜಕೀಯ ಪ್ರೇರಿತರಾಗಿ ನೋಡ್ತಾ ಅವ್ರೆ ಅನ್ನೋ ಮನೋಭಾವ ನಮಗೆ ಬಂದು ಇವತ್ತು ಇದನ್ನು ಕೂಡಲೇ ಖಂಡಿಸಿ ಕೂಡಲೇ ಯಾರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ತಹಸೀಲ್ದಾರ್ಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮನವಿಯನ್ನು ಈ ಮನವಿಗೆ ಇವರು ಪುರಸ್ಕರಿಸಿ ಅವ್ರಿಗೆ ಯಾರು ಇದನ್ನು ಮಾತಾಡಿದ್ದಾರೆ ಅವ್ರನ್ನ ಬಂಧಿಸದೇ ಇತ್ತು. ಮುಂದಿನ ದಿನಗಳಲ್ಲಿ ತಾಲೂಕು ಬಿಜೆಪಿ ಘಟಕ ಇನ್ನೂ ಹೆಚ್ಚಿನದಾಗಿ ಉಗ್ರ ಹೋರಾಟಕ್ಕೆ ಇಳಿಬೇಕು. ಪ್ರತಿಭಟನಾಕಾರರು ವೃತ್ತ ನಿರೀಕ್ಷಕರಿಗೆ ಮನವಿ ಸಲ್ಲಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಪ್ರಧಾನಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ವ್ಯಕ್ತಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ.
ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಕ್ತಿ ಯೋಜನೆಯ ಮಹಿಳಾ ಫಲಾನುಭವಿಗಳ ಸಂಖ್ಯೆ 85.90 ಲಕ್ಷ ಹಾಗೂ ವಿತರಿಸಿರುವ ಉಚಿತ ಟಿಕೆಟ್ಗಳ ಮೊತ್ತ 30.71 ಕೋಟಿ ರು ಎಂದು ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕ ಟಿವಿ ನಾಗೇಶ್ ಹೇಳಿದರು. ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸೋಮವಾರ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯಲ್ಲಿ ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಅವರು ಮಾತನಾಡಿದರು. 2023 ಜೂನ್ 11ರಿಂದ 2025 ಜುಲೈ 11ರವರೆಗೂ ಉಚಿತ ಟಿಕೆಟಿನ ಯೋಜನೆಯ ಉಪಯೋಗವನ್ನು ವಿದ್ಯಾರ್ಥಿನಿಯರು, ಉದ್ಯೋಗಕ್ಕೆ ಹೋಗುವ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ಪಡೆದುಕೊಂಡಿದ್ದಾರೆ. ಹಲವಾರು ಹೆಚ್ಚುವರಿ ಬಸ್ಗಳನ್ನು ಸಹ ಘಟಕದಿಂದ ಬಿಡಲಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ನೌಕರರ ಸಂಘದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮೂಲಕ ನಗದು ರಹಿತ ಆರೋಗ್ಯ ಸೇವೆ ಒದಗಿಸುವುದು, ಶಿಕ್ಷಕರ ಮಾಹಿತಿಯನ್ನು HRMSನಲ್ಲಿ ಕೇಂದ್ರೀಕರಿಸಿ ಶಿಕ್ಷಕರಿಗೆ ಅನುಕೂಲ ಮಾಡಬೇಕು ಎಂದರು. ಸಂಘದ ಕಾರ್ಯದರ್ಶಿ ಮುನಿಕೃಷ್ಣ ಮಾತನಾಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಮಸ್ಯೆ ಬಗೆಹರಿಯುವವರೆಗೂ ಹೆಚ್ಚುವರಿ ಶಿಕ್ಷಕರ ಸ್ಥಳಾಂತರ ಪ್ರಕ್ರಿಯೆ ಮುಂದೂಡುವಂತೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ಒತ್ತಾಯಿಸಿದರು. ಕನ್ನಡ ಶಾಲೆಗಳ ಉಳಿವಿಗಾಗಿ ಕಪ್ಪು ಬಟ್ಟೆ ಧರಿಸಿ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಶಿಕ್ಷಕರು ಮತ್ತು ಮುಖ್ಯಸ್ಥರು ಧರಣಿ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ದ್ವಿಭಾಷಾ ನೀತಿ ಜೊತೆಗೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು. ಖಾಸಗಿ ಶಾಲೆಗಳ ನವೀಕರಣ ಅನುಮತಿ ಸರಳಗೊಳಿಸಬೇಕು, ಆದರೆ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿಸಿ ಇಂಗ್ಲಿಷ್ ಶಾಲೆಗಳಿಗೆ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ರಾಜ್ಯದಲ್ಲಿ ಈ ವರ್ಷ 4137 ಕನ್ನಡ ಶಾಲೆಗಳು ಬಂದ್ ಆಗಿವೆ. ಕನ್ನಡ ಶಾಲೆ ಮುಖ್ಯಸ್ಥರಿಗೆ ಉಸಿರಾಡಲು ಸರ್ಕಾರ ಬಿಡ್ತಿಲ್ಲ. ನೂರಾರು ನಿಯಮಗಳನ್ನು ರೂಪಿಸಿ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿಸಲು ಸರ್ಕಾರ ಮುಂದಾಗಿದೆ. ಸಾರಾಯಿ ಅಂಗಡಿಗಳಿಗೆ ಕಡಿಮೆ ಷರತ್ತುಗಳಿವೆ. ಕನ್ನಡ ಶಾಲೆ ನಡೆಸಲು 36 ಷರತ್ತುಗಳನ್ನು ವಿಧಿಸಿದೆ. ಎಲ್ಲದಕ್ಕೂ ಲಂಚ ಪಡೆಯುತ್ತೀರಿ, ಎಷ್ಟು ಅಂತ ಸುಲಿಗೆ ಮಾಡ್ತೀರಿ. ಇಂಗ್ಲಿಷ್ ಶಾಲೆಗಳಿಗೆ ನಿಯಮಗಳು ಇಲ್ಲ, ಕನ್ನಡ ಶಾಲೆಗಳಿಗೆ ಷರತ್ತು ವಿಧಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಸೇರಿದಂತೆ ಅನುದಾನ ರಹಿತ ಖಾಸಗಿ ಶಾಲೆಗಳ ಮುಖ್ಯಸ್ಥರು, ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೆಎಚ್ ಮುನಿಯಪ್ಪ ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಸಚಿವ ಸ್ಥಾನ ಸಿಕ್ಕರೆ ದರ್ಗಾಗೆ ಭೇಟಿ ನೀಡುವುದಾಗಿ ಹರಕೆ ಹೊತ್ತು ವಿಜಯಪುರ ಕಾಂಗ್ರೆಸ್ ಮುಖಂಡರು ಇಂದು ಹರಕೆ ತೀರಿಸಲು ಪ್ರಯಾಣ ಬೆಳೆಸಿದರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಕಾರುಗಳಲ್ಲಿ ಪ್ರಯಾಣಕ್ಕೆ ಚಾಲನೆ ನೀಡಿದ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾತನಾಡಿ, ಕೆಎಚ್ ಮುನಿಯಪ್ಪ ಗೆದ್ದರೆ ಹರಕೆ ತೀರಿಸುವುದಾಗಿ ಕಾಂಗ್ರೆಸ್ ಮುಖಂಡರು ಹರಕೆ ಹೊತ್ತು ಈಗ ಹರಕೆ ತೀರಿಸುತ್ತಿದ್ದಾರೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಇಡೀ ದೇಶ ಡಿಜಿಟಲ್ ಪೇಮೆಂಟ್ನತ್ತ ಸಾಗುತ್ತಿದ್ದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾತ್ರ ನಗದು ಪೇಮೆಂಟ್.
ಕಂದಾಯ ತೆರಿಗೆ ಪಾವತಿಸುವ ನಾಗರಿಕರಿಗೆ ತೊಂದರೆ, ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡಲು ಆಗ್ರಹ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಹೋರಾಟಕ್ಕೆ ಸಿದ್ಧತೆ. ಕೋರ್ಟ್ ತೀರ್ಪು ನೀಡಿದ ಆಗಸ್ಟ್ 1ರಂದೇ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ. ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. 500 ಕೋಟಿ ದಾಟಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಫಲಾನುಭವಿಗಳು. ಚಿಕ್ಕಬಳ್ಳಾಪುರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಅಧ್ಯಕ್ಷರಿಂದ ಸಿಹಿ ಹಂಚಿ ಸಂಭ್ರಮ. ಶ್ರೀನಿವಾಸಪುರ ಶಾಸಕರ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ. ಆರೋಪ ಮಾಡುವುದು ಬಿಟ್ಟು ಅಭಿವೃದ್ಧಿಗೆ ಗಮನ ನೀಡಲು ಸಲಹೆ, ರಸ್ತೆಗಳನ್ನಾದರೂ ಮಾಡಿಸಲು ಆಗ್ರಹ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.